ಮೌನವಾಗಿ ಕುಳಿತಿರುವಾಗ ನಮ್ಮನ್ನು ಕಾಣ್ತದೆ ನೋಡುವ ಶಕ್ತಿ ಈ ನಿನ್ನ ದೇವಿಗೆ ಬರದೆ ವಿದ್ಯೆಯ ಸಂಪೂರ್ಣ ಬಗೆದು ಎಲ್ಲ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬರ್ತಿ ನಿಂತರು ಗುರುತಿಲ್ಲದ ಬಡವರನ್ನು ಬಿಸಾಕಿ ಹಣದ ಜಡತ್ಕಾರದಿಂದ ತಾನೇ ಶ್ರೀಮಂತರ ಸೊಕ್ಕಿನ ಮೆರೆಯುವ ಕೊಂಡಿಗಳು ಸೊಕ್ಕಿನ ಮೆರೆಯುವ ಕೊಂಡಿಗಳು ಇರುವಾಗ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಎಲ್ಲಿ ತರಬೇಕ ಮಾಯಿ ನೌಕರಿ ತಂಗಿ ಇಂದಿಗೆ ತೀರಿ ಹೋಯಿತ ಮಾಯಿ ನನ್ನ ಚಾಲಿ ಏನಿದು ನೀನು ಮಾಡುತ್ತಿರುವ ಹುಚ್ಚುತನ ತಂಗಿ ಇದು ಹುಚ್ಚುತನವಲ್ಲಮ್ಮ ಶ್ರೀಮಂತ ನಾಯಿಗಳು ಈ ನೋಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ ಪ್ರತಿಯೊಬ್ಬ ಶ್ರೀಮಂತರು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ನೋಡಿದ ನ್ಯಾಯವನ್ನು ನೋಡಿದರೆ ಅವರ ಎದೆಯ ಕೊಂಡಿಗಳ ಚಳಿ ಬಿಸಿ ರಕ್ತವನ್ನು ಕುಡಿಯಬೇಕೆನಿಸುತ್ತದೆ. ಹಿಂದಿನ ಪ್ರತಿಯೊಬ್ಬ ಶ್ರೀಮಂತನು ತನವಲ್ಲ ಮಾತಂಗಿ ಹಿಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರವನ್ನು ನೋಡಿ ನನ್ನಂತ ವಯಸ್ಸಿನ ವಿದ್ವಾಂತ ಗಂಡಸಿಗೆ ನಾಚಿಕೆ ಬರಬೇಕು ತಂಗಿ. ಅಣ್ಣ ಅಧಿಕಾರಿಗಳ ಕೈಯಲ್ಲಿ ನಾವು ಆಳಾಗಿ ಕೆಲಸ ಮಾಡೋದಕ್ಕಿಂತ ಅಣ್ಣ ಈ ಭೂತಾಯಿಯ ಮಳ್ಳಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಂಡ್ರಾಯ್ತು ಬಿಡಣ್ಣ. ವಿಶ್ವನಾಥ ಜಯಶ್ರೀ ಬಾರಪ್ಪ, ಹೀಗೆ ಬಂದೇನಪ್ಪ? ಅಪ್ಪ ಏನಿದೆಲ್ಲ ನಿಮ್ಮ ಮೈ ಕೈಗಳ ಮೇಲೆ ರಕ್ತ? ನನ್ನ ರಕ್ತ ಇರಲಿ ಬಿಡಪ್ಪ, ಮೊದಲು ನೀನು ಹೋದ ಕೆಲಸ ಏನಾಯ್ತು ಹೇಳು. ನನ್ನ ಕೆಲಸ ಹಾಳಾಗಿ ಹೋಗಲಿ ಬಿಡಪ್ಪ, ಮೊದಲು ನಿಮ್ಮ ರಕ್ತದ ಅವಸ್ಥೆ ಹೇಳಿ. ಆಗುವುದೆಲ್ಲ ಹಾಗೆ ಹೋಗಿದೆ ಬಿಡಪ್ಪ, ಮತ್ತೇಕೆ ಆ ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಳ್ಳೋಣ. ಅಪ್ಪ ಅಪ್ಪ ಅಪ್ಪ, ಬೆಂಕಿಯನ್ನು ಈ ಯಮಕಿಂಕರನ್ನು ಎದುರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ ಈಗ ನಾಡಿನಲ್ಲಿ? ನಿನ್ನಂತ ಗಂಡುಗಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ಈ ಪ್ರಚಂಡ ಹುಲಿ ಆ ಬೆಂಕಿನ ಕ್ಷಣೋರ್ಥದಲ್ಲಿ ನನ್ನ ಕಾಲ ಕೆಳಗಾಗಿ ತುಳಿದು ನಂದಿಸುತ್ತೇನೆ. ಬೇಗ ಹೇಳಪ್ಪ, ಯಾರಿಂದ ನಿನಗೆ ಈ ಸ್ಥಿತಿ ಹೋಯಿತು? ಯಾರನ್ನುವುದು ಏನಿದೆ ವಿಶ್ವನಾಥ? ಆ ಧರ್ಮೇಂದ್ರನ ಹಾಳು ಮಕ್ಕಳು ನಮ್ಮ ಜೋಳದ ಹೊಲವನ್ನು ಮೇಯಿಸಿದ್ದಾರೆ. ಈ ರೀತಿ ಮೇಯಿಸಿದರೆ ಹೇಗೆಂದು ಕೇಳಿದರೆ ನಮ್ಮ ದನಿಯ ಹೊಲವನ್ನು ಮೇಯಿಸಿದ್ದಾನೆಂದು ಹೇಳಿ ನನ್ನನ್ನು ಹೊಡೆದು ಕಳಿಸಿದರಪ್ಪ, ನನ್ನನ್ನು ಹೊಡೆದು ಕಳಿಸಿದರು. ಏನು ಹೇಳ್ತಾ ಇದೆಯಪ್ಪ ನೀನು? ತುತ್ತು ಕೋಳಿನ ಆಸೆಗೆ ನಾಯಿಯಂತೆ ಅವನ ಮನೆಯ ಬಾಗಿಲ ಕಾಲವ ಕುಂಡಿಗಳು